Hi, good morning, dear students. In this class, we are going to discuss to infinitive. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ಅವಧಿಯೊಳಗೆ ಟು ಇನ್ಫಿನಿಟಿವ್ ಅಂತಕ್ಕಂಥ ಒಂದು ಗ್ರಾಮರ್ ಟಾಪಿಕ್ ಮೇಲೆ ನಿಮಗೆ ಒಂದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದರೆ ಇಲ್ಲಿ ಟು ಇನ್ಫಿನಿಟಿವ್ ಅಂತಂದರೆ ಏನಪ್ಪ ಅಂತಂದ್ರೆ, ಒಂದು ಕ್ರಿಯಾಪದದ ಮೊದಲು ಒಂದು ಟು ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ವರ್ಡನ್ನು ಆ್ಯಡ್ ಮಾಡೋದ್ರ ಮುಖಾಂತರ ನಾವು ಟು ಇನ್ಫಿನಿಟಿವನ್ನಾಗಿ ಮಾಡ್ಬೋದು. ಟು ಇನ್ಫಿನಿಟಿವನ್ನು ಒಮ್ಮೆ ನೌನಾಗಿ ಒಂದು ನೌನಾಗಿ ಬಳಕೆ ಆಗ್ಬೋದು, ಇಲ್ಲವೇ ಅಡ್ಜೆಕ್ಟಿವ್ ಆಗಿರ್ಬೋದು, ಇಲ್ಲವೇ ಆ್ಯಡ್ವರ್ಬ್ ಆಗಿ ಅದು ವಾಕ್ಯದಲ್ಲಿ ಬಳಕೆ ಆಗುತ್ತೆ. ಹಾಗಾದರೆ ಟು ಇನ್ಫಿನಿಟಿವ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಟು ಪ್ಲಸ್ ವರ್ಬ್ ಒನ್. ಹಾಗಾದರೆ ಟು ಜೊತೆಗೆ ಬೇಸ್ ಫಾರ್ಮ್ ವರ್ಬನ್ನು ಬಳಸಬೇಕು. ಸೊ ಎಕ್ಸಾಂಪಲ್ ನೋಡೋದಾದರೆ ಟು ಗೋ, ಟು ಮೀಟ್, ಟು ಬೈ, ಟು ರೈಟ್, ಟು ಕಟ್ ಎಕ್ಸೆಟ್ರಾ. ಹೀಗೆ ನಾವು ಟು ಜೊತೆಗೆ ವರ್ಬನ್ನು ವಾಕ್ಯದಲ್ಲಿ ಎಲ್ಲಿ ಕಾಣ್ತೇವೋ ಅದೇ ಏನಾಗಿರುತ್ತೆ ಅಂದರೆ ಟು ಇನ್ಫಿನಿಟಿವ್ ಆಗಿರುತ್ತೆ. ಉದಾಹರಣೆಗಾಗಿ ಹೀ ವಾಂಟ್ಸ್ ಟು ಗೋ ಟೆಂಪಲ್. ಈ ವಾಕ್ಯದೊಳಗೆ ಟು ಗೋ ಅಂತಕ್ಕಂಥದ್ದು ಏನು ಹೇಳ್ರಿ, ಟು ಇನ್ಫಿನಿಟಿವ್. ಹಾಗಾದ್ರೆ ನಿಮ್ಮ ವಾಕ್ಯದೊಳಗೆ ಈ ಒಂದು ವಾಕ್ಯದೊಳಗೆ ಟು ಇನ್ಫಿನಿಟಿವ್ ಯಾವ್ದು ಹೇಳ್ರಿ, ಟು ಪ್ಲಸ್ ವರ್ಬ್ ಒನ್, ಟು ಗೋ. ಸೆಕೆಂಡ್ ಎಕ್ಸಾಂಪಲ್, ದೇ ಕಮ್ ಟು ಮೀಟ್ ಅಸ್. ಈ ಒಂದು ವಾಕ್ಯದೊಳಗೆ ಟು ಮೀಟ್ ಅಂತಕ್ಕಂಥದ್ದು ಟು ಇನ್ಫಿನಿಟಿವ್, ಟು ಮೀಟ್. ಥರ್ಡ್, ವಿ ಗೋ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್. ಹಾಗಾದರೆ ಟು ಪ್ಲಸ್ ವರ್ಬ್ ಒನ್ ಇತ್ತಂದ್ರೆ ಅದು ಏನಾಗಿರ್ತೈತಿ, ಟು ಇನ್ಫಿನಿಟಿವ್. ಆ ಒಂದು ವಾಕ್ಯದೊಳಗೆ ಟು ಜೊತೆಗೆ ವರ್ಬ್ ಒನ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡು, ಟು ಬೈ. ಇದೇನಪ್ಪ ಅಂತಂದ್ರೆ ಟು ಪ್ಲಸ್ ವರ್ಬ್ ಒನ್ ಇದೆ, ಹಾಗಾಗಿ ಇದು ಟು ಇನ್ಫಿನಿಟಿವ್, ಟು ಬೈ. ನೆಕ್ಸ್ಟ್ ಎಕ್ಸಾಂಪಲ್, ಸಿ ಹ್ಯಾಸ್ ಟು ಸ್ಟಡಿ ಹಾರ್ಡ್. ಸೊ ಹಿಯರ್ ಟು ಸ್ಟಡಿ ಅಂತಕ್ಕಂಥದ್ದು ಏನಾಗಿರ್ತೈತೆ ಹೇಳ್ರಿ, ಟು ಇನ್ಫಿನಿಟಿವ್. ಐ ಡೋಂಟ್ ಲೈಕ್ ಟು ಕಟ್ ದ ಟ್ರೀಸ್. ಟು ಕಟ್ ಏನು ಹೇಳ್ರಿ, ಟು ಇನ್ಫಿನಿಟಿವ್, ಟು ಕಟ್. ಟು ಸ್ಟಡಿ. ನೆಕ್ಸ್ಟ್ ಎಕ್ಸಾಂಪಲ್, ಯು ನೀಡ್ ಟು ಇನ್ವೈಟ್ ಯುವರ್ relatives. To invite, to invite. ಹಾಗಾದರೆ ಕೊಟ್ಟಂಥ ವಾಕ್ಯದಲ್ಲಿ ಬೇಸ್ ಫಾರ್ಮ್ ವರ್ಕ್ಕಿಂತ ಮೊದಲು ಟು ಅನ್ನು ಬಳಸ್ತೇವಲ್ಲ, ಅದೇ ಏನಪ್ಪ ಅಂತಂದ್ರೆ ಟು ಇನ್ಫಿನಿಟಿವ್. ಟು ಇನ್ಫಿನಿಟಿವನ್ನು ಒಂದು ವಾಕ್ಯದೊಳಗೆ ನೌನ್ ಆಗಿ ಬಳಸ್ಬೋದು, ಆಡ್ವರ್ಬ್ ಆಗಿ ಬಳಸ್ಬೋದು, ಮತ್ತು ಆಡ್ಜೆಕ್ಟಿವ್ ಆಗಿ ಅದು ಬಳಕೆ ಆಗುತ್ತದೆ. ಹಾಗಾದರೆ ಟು ಇನ್ಫಿನಿಟಿವ್ ಇಟ್ ಮೀನ್ಸ್ ವಾಟ್, ಟು ಆ್ಯಡ್ ಟು ಬಿಫೋರ್ ಬೇಸ್ ಫಾರ್ಮ್ ವರ್ಬ್. ಅಂದ್ರೆ ಕ್ರಿಯಾಪದದ ಮೂಲ ಕ್ರಿಯಾಪದದ ಮೊದಲು ಟು ಅನ್ನು ಬಳಸಿ ನಾವೇನು ಬಳಸ್ತೇವಲ್ಲ ಅದೇ ಏನಪ್ಪ ಅಂದ್ರೆ ಟು ಇನ್ಫಿನಿಟಿವ್. ನಿಮ್ಮ ಪರೀಕ್ಷೆಯಲ್ಲಿ ಇದನ್ನು ಒಂದು ಅಂಕಕ್ಕೆ ಕೇಳ್ತಾರೆ. ಇದನ್ನು ಐಡೆಂಟಿಫೈ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಟು ಪ್ಲಸ್ ಬೇಸ್ ಫಾರ್ಮ್ ವರ್ಬ್. ಹಾಗಾದ್ರೆ ಉದಾಹರಣೆಗಾಗಿ ನೋಡಿರಿ, ಟು ಗೋ, ಟು ಮೀಟ್, ಟು ಬೈ, ಟು ರೈಟ್, ಟು ಕಟ್, ಹೀಗೆ ಮುಂತಾದವುಗಳು ನೋಡ್ಬೋದು. ಉದಾಹರಣೆಗಾಗಿ ಹಿ ವಾಂಟ್ಸ್ ಟು ಗೋ ಟೆಂಪಲ್. To go temple. To go it means to infinitive. They come to meet us. So here to meet to infinitive. We go to market to buy vegetables. So to buy to infinitive. She has to study hard. To study infinitive. To infinitive. I don't like to cut the trees. To cut to infinitive. You need to invite your relatives. So to invite is to infinitive. ಹಾಗಾದರೆ ಟು ಇನ್ಫಿನಿಟಿವ್ ಒಂದು ವರ್ಬನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕಪ್ಪ ಅಂತ ಕೇಳಿದ್ರೆ ಬೇಸ್ ಫಾರ್ಮ್ ವರ್ಬ್ಗಿಂತ ಮೊದಲು ಟು ಇರಬೇಕು, ಟು ಪ್ಲಸ್ ವರ್ಬ್. ಸೊ ಇಂಥವೇನಪ್ಪ ಅಂತಂದ್ರೆ ನಿಮ್ಗೆ ಎಲ್ಲಿ ಕಂಡು ಬರ್ತಾವಲ್ಲ ವಾಕ್ಯದೊಳಗೆ ಟು ಪ್ಲಸ್ ವರ್ಬ್ ಅನ್ನು ಕಂಡು ಬಂದಾಗ ಅದು ವಾಕ್ಯದಲ್ಲಿ ಆಟೋಮೆಟಿಕ್ ಆಗಿ ನೀವೇನನ್ನು ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ ಟು ಇನ್ಫಿನಿಟಿವ್ ಆಗಿ ಫೈಂಡ್ ಔಟ್ ಮಾಡಬೇಕು. ಎಕ್ಸಾಂಪಲ್ ನಂಬರ್
7. So they have to play well. So here in this sentence, to infinitive is to play. ಯಾಕಪ್ಪ ಇದು ಟು ಪ್ಲೇನ ಇನ್ಫಿನಿಟಿವ್ ಅಂದ್ರೆ ಟು ಪ್ಲಸ್ ವರ್ಬ್ ಅನ್ನ ವಾಕ್ಯದೊಳಗೆ ನಿಮ್ಗೆ ಎಲ್ಲಿ ಕಂಡು ಬರ್ತಿದ್ಲಿ ಅದೇ ಏನಾಗಿರ್ತೈತಿ ಟು ಇನ್ಫಿನಿಟಿವ್ ಆಗಿರ್ತೈತಿ. ಸೊ ಇನ್ ದಿಸ್ ಸೆಂಟೆನ್ಸ್ ವಿಚ್ ಈಸ್ ಟು ಇನ್ಫಿನಿಟಿವ್ ವರ್ಬ್ ಟು ಪ್ಲಸ್ play. It means to play is to infinitive. So next example number 8. She reads well to write. ಈ ವಾಕ್ಯದೊಳಗೆ ಟು ಇನ್ಫಿನಿಟಿವ್ ಯಾವ್ದ ಟು ಪ್ಲಸ್ ರೈಟ್. ಸೊ ಹಿಯರ್ ಟು ರೈಟ್ ಈಸ್ ಟು ಇನ್ಫಿನಿಟಿವ್. Number 9. We planned to go tour. So here in this sentence, to go is to infinitive. To go to infinitive. Next number 10. Raju desires to become teacher. So here to become is to infinitive. To become. To become. 11. I want to eat an apple. To eat here to eat here to infinitive. Number 12. He makes a kite to fly. So here in the sentence to fly is to infinitive. So these are the all example for to infinitive. So what you have to remember, ಕೊಟ್ಟಂಥ ವಾಕ್ಯದೊಳಗೆ ಎಲ್ಲಿ ಟು ಜೊತೆಗೆ ವರ್ಬ್ ಒನ್ ಬೇಸ್ ಫಾರ್ಮ್ ವರ್ಬ್ ಇರುತ್ತಲ್ಲ ಅದೇ ಏನಾಗಿರ್ತೈತಪ್ಪ ಅಂತಂದ್ರೆ ಟು ಇನ್ಫಿನಿಟಿವ್ ಆಗಿರ್ತೈತೆ. ಇದು ಈ ನಿಮ್ಮ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಸ್ಟಡಿ ದೀಸ್ ಎಕ್ಸಾಂಪಲ್ಸ್ ಆ್ಯಂಡ್ ರಿಮೆಂಬರ್ ಜಸ್ಟ್ ದ ರೂಲ್ ಟು ಪ್ಲಸ್ ವರ್ಬ್ ಒನ್ ಈಸ್ ನೋನ್ ಆಸ್ ಟು ಇನ್ಫಿನಿಟಿವ್. ಟು ಇನ್ಫಿನಿಟಿವ್ ವರ್ಬ್ಸ್ ಆರ್ ಯೂಸ್ಡ್ ಆಸ್ ಟು ಇನ್ಫಿನಿಟಿವನ್ನು ವಾಕ್ಯದೊಳಗೆ ನೌನ್ ಆಗಿ ಬಳಸ್ಬೋದು, ಆಡ್ವರ್ಬ್ ಆಗಿ ಬಳಸ್ಬೋದು ಮತ್ತು ಆಡ್ಜೆಕ್ಟಿವ್ ಆಗಿ ಬಳಸ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ಸೊ ಲೆಟ್ಸ್ ಮೀಟ್ ಅಗೇನ್ in next class. Thank you everybody.